ನಮಸ್ತೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್. ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಕುಂದಾಪುರದ ಕಲ್ಚರ್, ಒಂಥರ ಒಂದು ಸಂಭ್ರಮ, ಒಂದು ಹಬ್ಬ ನಡೀತಾ ಇದೆ, ಹೇಗೆ ಅನಿಸ್ತಾ ಇದೆ? ನಾವು ನೋಡಿ, ನಾನು ಹುಟ್ಟಿದ್ದು ಬರೀ ಊರಲ್ಲಿ, ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಆದ್ರೂ ಕುಂದಾಪುರ ಭಾಷೆ ನನಗೆ ಜೀವ. ಕುಂದಾಪುರ ಭಾಷೆನ ಯಾವತ್ತೂ ನಾವು ನೆನಪಲ್ಲಿ ಇಟ್ಕೊಂಡು ಅದೇ ಭಾಷೆಯಲ್ಲಿ ಮಾತಾಡೋ. ಚಿಕ್ಕ ವಯಸ್ಸಿಂದನೂ ನಮ್ಮ ಮನೇಲೆಲ್ಲ ಕುಂದಾಪುರ ಭಾಷೆ ಮಾತಾಡೋದ್ರಿಂದ ಆ ಕುಂದಾಪುರ ಭಾಷೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ, ಇವತ್ತು ಇದೆಲ್ಲ ನೋಡಿದ್ರೆ ನಮ್ಮೂರೇ ಇಲ್ಲಿಗೆ ಬಂತ ಬೆಂಗಳೂರಿಗೆ ಅನ್ನೋ ತರ ಒಂದು ಸಂಘಟನೆ ಅವರು ಮಾಡಿದ್ದಾರೆ. ಇದೀಗ ಒಂದು 5 ವರ್ಷದಿಂದ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಒಂದು ಹಂತದಲ್ಲಿ ಮೇಲೆ ಹೋಗ್ತಾ ಇದೆ ಹೊರತು ಇನ್ನು ಕೆಳದಲ್ಲಿ ಆಗ್ತಾ ಇಲ್ಲ. ಬಹಳ ಖುಷಿ ಆಗ್ತಾ ಇದೆ. ನಿನ್ನೆ ಒಂದು ಯಕ್ಷಗಾನ ನಡೀತು, ಜೋಡಾಟ ಅಂತ ಹೇಳ್ತಾರೆ ಅದು ನಮ್ಮೂರಲ್ಲಿ. ಹಿಂದೆ ಆಗಿಲ್ಲ, ಮುಂದೆ ಆಗೋದು ಡೌಟ್. ಆ ರೀತಿ ಜನ 5-6 ಸಾವಿರ ಜನ ಸೇರಿದ್ರು, ಒಂದು ಅದ್ಭುತವಾಗಿ ನಡೀತು. ಇವತ್ತು ಎಷ್ಟು ಪ್ರೋಗ್ರಾಮ್ಗಳೆಲ್ಲ ನಡೀತು, ಎಲ್ಲ ಬಹಳ ಚಂದ ಕಾಣಿಸ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ, ಬಹಳ ಖುಷಿ ಆಗ್ತಾ ಇದೆ. ನೀವು ಬಹುಶಃ ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂಡಿದ್ರಿ ಅನ್ಸುತ್ತೆ, ಊರಲ್ಲೇ ಇದೆಲ್ಲ ಆಗ್ತಿದ್ದು. ನಾವು ಈಗ ಜವಾಬ್ದಾರಿಗಳು ಜಾಸ್ತಿ ಇರೋದ್ರಿಂದ ಊರಿಗೆ ಒಂದೇ ಸತಿ ಹೋಗ್ಬರೋದು, ಒಂದ್ 5 ದಿವಸಕ್ಕೆ, ಒಂದು ವಾರಕ್ಕೆ. ಈಗ ನಾವು ಊರೇ ನೋಡ್ದಂಗ ಆಯ್ತಲ್ಲ ಎಲ್ಲ. ಅದು ಎಲ್ಲಿ ಯಾವ್ದು ಜಾತ್ರೆಗೆ ಹೋದ್ರೂ ಸಿಕ್ಕೋದಿಲ್ಲ, ಎಲ್ಲ ಜಾತ್ರೆ ಒಂದೇ ಕಡೆ ಜಾತ್ರೆ ಮಾಡ್ದಂಗ ಆಯ್ತು. ಬಹಳ ಖುಷಿ ಆಗ್ತದೆ. ನೀವು ಬಹುಶಃ ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂಡಿದ್ರಿ ಅನ್ಸುತ್ತೆ. ಅಂದ್ರೆ ಈ ತರ ಊರಲ್ಲಿ ಮಾತ್ರ ನಡೀತಿರುತ್ತೆ ಬಹುಶಃ, ಆದ್ರೆ ಬೆಂಗಳೂರಲ್ಲಿ ಇಷ್ಟು ಜನ ಸೇರಿ, ಬೆಂಗಳೂರವರು ಸಹ ಬಂದಿದ್ದಾರೆ, ಅವ್ರಿಗೂ ಇದೆಲ್ಲ ಹೊಸದು ಒಂಥರ. ಖಂಡಿತ ಅವ್ರಿಗೆ ಏನಪ್ಪ, ಈಗ ಒಂದು ಡೊಳ್ಳು ಬಾರಿಸೋದಿತ್ತು, ಅದು ನಮ್ಮ ಒಂದು ಪಂಗಡದವರೇ ಒಂದು ಮಾಡೋದು, ಒಂದು ಊರಲ್ಲಿ ಮಾತ್ರ. ಅದೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅವರಿಗೆ ಹೊಸ ಕಾಣಿಸ್ತದೆ, ನಾವಾದ್ರೂ ನೋಡಿರ್ತೀವಿ. ಆಮೇಲೆ ನಿನ್ನೆ ಯಕ್ಷಗಾನ ಎಷ್ಟೋ ಜನ ನೋಡಿರಲ್ಲ. ಅದು ಮತ್ತೆ ಖಾದ್ಯಗಳು ವೈವಿಧ್ಯಮಯ ಇಡೀ ಕುಂದಾಪುರ ಅಂದ್ರೆ ಮೊದಲು ಮಂಗಳೂರು, ಉಡುಪಿ ಮಾತ್ರ ಗೊತ್ತಿತ್ತು, ಜನರಿಗೆ ಪರಿಚಯ ಇದ್ದಿತ್ತು. ಕುಂದಾಪುರ ಅನ್ನೋದು ಗೊತ್ತಿರಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಯಾವ ಊರು ಅಂತ ಕೇಳಿದ್ರೆ ಕುಂದಾಪುರ ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ನಾವು ಫಸ್ಟ್ ಮಂಗಳೂರು ಅಂತ ಇದ್ವಿ, ಆಮೇಲೆ ಉಡುಪಿ ಅಂತ ಇದ್ವಿ. ಈಗ ಹೆಮ್ಮೆಯಿಂದ ಕುಂದಾಪುರ ಅಂತ ಹೇಳ್ಬೋದು. ಯಾಕೆಂದ್ರೆ ಇಂಥ ಕಾರ್ಯಕ್ರಮದಿಂದ ಎಲ್ಲಾ ಭಾಷೆಗಳನ್ನು ನಾವು ಪ್ರೀತಿಸ್ಬೇಕು. ಬರೀ ಕುಂದಾಪುರ ಒಂದೇ ಗ್ರೇಟ್ ಅಂತಲ್ಲ, ಹೀಗೆ ಎಲ್ಲಾ ರೀತಿ ಕಾರ್ಯಕ್ರಮಗಳನ್ನು ನಡಿಬೇಕು. ಆ ಒಂದು ಊರು, ಆ ಜನರಿಗೆ, ಬೆಂಗಳೂರಿನವರಿಗೆ ಎಲ್ಲಾ ಕಡೆಯಿಂದ ಬಂದಿರ್ತಾರೆ, ಪರಿಚಯ ಆಗತ್ತೆ. ಇಂಥ ಕಾರ್ಯಕ್ರಮಗಳು ನಡೆಯೋದ್ರಿಂದ ನಾವೆಲ್ಲ ಕನ್ನಡಿಗರಿಗೂ ನಮ್ಮ ಒಬ್ರದ್ದು ಪರಿಚಯ, ಅವ್ರದ್ದು ನಮ್ಗಾಗತ್ತೆ, ನಮ್ದು ಅವ್ರ ಪರಿಚಯ ಆಗತ್ತೆ. ಹಾಗೆ ಇವತ್ತು ಇಡೀ ಕರ್ನಾಟಕಕ್ಕೆ ಅಥವಾ ಇಡೀ ಬೆಂಗಳೂರಿಗೆನೆ ಕುಂದಾಪುರ ಅನ್ನೋದು ಏನಂತ ಇದ್ರ ಮೂಲಕ ತಿಳಿತಾ ಇದೆ, ಮೂಲೆ ಇರೋರಿಗೆ. ನೀವ್ ಹೇಳ್ದಾಗೆ ಸರ್, ಹೋದ ವರ್ಷ ಅಂದ್ರೆ 5 ವರ್ಷದಿಂದ ಏನ್ ನಡ್ಕೊಂಡ್ ಬರ್ತಾ ಇದೆ, ಪ್ರತಿ ವರ್ಷನೂ ಇದು ಹೆಚ್ಚಾಗ್ತಾ ಹೋಗ್ತಾನೆ ಇದೆ. ಮುಂದಿನ ವರ್ಷ ಹೇಗೆಲ್ಲ ಇರಬಹುದು ಈ ಒಂದು ಸಂಭ್ರಮ? ಅಲ್ಲ, ಇದನ್ನ ಈ ವರ್ಷನೇ ಎಲ್ಲ ದಾಟಿ ಮೀಟಿ ಆಗೋಯ್ತು. ಇನ್ನು ಇದನ್ನಕ್ಕಿಂತ ಅಬ್ಬರವಾಗಿ ಹೇಗ್ ಮಾಡ್ತಾರೆ ಅನ್ನೋದು ನನಗೆ ಕಲ್ಪನೆ ಇಲ್ಲ. ಅದೇ ಹೌದು, ಹೇಗ್ ಮಾಡ್ಬೋದು. ಅಂಡ್ ಪ್ರತಿ ವರ್ಷ ನನ್ನನ್ನು ಕರೀತಾರೆ. ನಾನು ಎಲ್ಲಿಗೆ ಹೋಗೋದಿಲ್ಲ ಯಾವ್ದು ಕಾರ್ಯಕ್ರಮಕ್ಕೆ, ಯಾಕಂದ್ರೆ ನಾನು ಸದ್ಯಕ್ಕೆ ಇಂಡಸ್ಟ್ರಿಯಿಂದ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ. ಬಟ್ ನಮ್ಮೂರಿನ ಕಾರ್ಯಕ್ರಮ ಅಂದ್ರೆ ನಾನು ಬಹಳ ಖುಷಿ. ಬಹಳ ರೀತಿ ಚೆನ್ನಾಗಿ ಬರ್ಮಾಡ್ಕೊಂಡು ಒಂದು ಒಳ್ಳೆ ಒಂದು ಕಾರ್ಯಕ್ರಮನೂ ಇರುತ್ತೆ. ನಮ್ಮೂರು ಭಾಷೆ ಮಾತಾಡೋದಕ್ಕೆ ಎಲ್ಲರ ಜೊತೆ ಒಂದು ಅವಕಾಶ ಸಿಗುತ್ತೆ. ಈಗ ನಮ್ಮೂರಲ್ಲಿ ಹೋದ್ರೆ ನಮ್ಮ ಸಿಕ್ಕದವರು, ನಮ್ಮ ಪೈಕಿಯವರು ಅವ್ರ ಜೊತೆ ಮಾತಾಡ್ತೀವಿ. ಬಟ್ ಇಲ್ಲಿ ಬಂದ್ರೆ 100 ಜನ ಊರಿನವ್ರು ಇರ್ತಾರೆ. ಒಂದು ಮೈಕಲ್ಲಿ ಊರ್ ಭಾಷೆ ಮಾತಾಡೋಕೆ ಬಹಳ ಚಂದ ಲೈಕ್ ಇರುತ್ತೆ. ನಿಮ್ಮ ಈ ಬ್ರೇಕ್ ಮುಗಿದು ಯಾವಾಗ ಮತ್ತೆ ನೀವು ಇಂಡಸ್ಟ್ರಿಲಿ ನಾವು ನಿಮ್ಮನ್ನ ನೋಡಬಹುದು, ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ತಿಳ್ಕೋಬಹುದು? ಬರ್ತೀನಿ ಇನ್ನೊಂದು ವರ್ಷದಲ್ಲಿ. ನಮ್ದೊಂದು ಪರ್ಸನಲ್ ಆಗಿ ಏನೋ ಒಂದು ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದೀನಿ. ಆದ್ರಿಂದ ಅದೊಂದು ದುಡ್ಮೆನೂ ಬೇಕಲ್ಲ ಜೀವನೋಪಾಯಕ್ಕೆ. ನಾನು ಇದ್ರಲ್ಲಿ ಮತ್ತೆ ಸೈಕಲ್ ಹೊಡ್ಕೊಂಡಿದ್ರೆ ಆದಾಯ ಸಿಗೋದಿಲ್ಲ. ಒಂದು ಆದಾಯ ಆದ್ಮೇಲೆ ಒಂದು ಡೈರೆಕ್ಷನ್ ಅಥವಾ ಪ್ರೊಡಕ್ಷನ್ ಅದ್ರ ಮುಖಾಂತರ ಬರ್ತೀನಿ. ಇಂಡಸ್ಟ್ರಿ ಕೇಳಲ್ಲ ನೀವೇನು ಮಾಡಿಲ್ಲ ಅಂದ್ರೆ, ಮಾಡಿದ್ಮೇಲೆ ಕೇಳ್ತಾರೆ ಯಾಕೆ ಮಾಡಿದ್ರಿ ಅಂತ. ಕೇಳಬಾರ್ದು, ಸಕದ ಮಾಡಿದ್ರಿ ಅನ್ಬೇಕು. ಅದಕ್ಕೆ ನಾವು ಕಾಯ್ತಾ ಇರ್ತೀವಿ ಸರ್ ನಿಮ್ಮನ್ನ ಮತ್ತೆ ನೋಡೋದಕ್ಕೆ. ಹಾಗೆ ಈಗ ನೀವೇನೇ ಮಾಡ್ತಿದ್ರು ಅದೆಲ್ಲದಕ್ಕೂ ಆಲ್ ದ ಬೆಸ್ಟ್. ಈ ಒಂದು ಕುಂದಾಪುರ ಹಬ್ಬದಲ್ಲಿ ನೀವು ಪಾಲ್ಗೊಂಡಿದ್ದು ನಮಗೆ ಬಹಳ ಖುಷಿ ಇದೆ. ಥ್ಯಾಂಕ್ ಯು.